ನಮಸ್ಕಾರ ಸ್ನೇಹಿತೆ, ಎಪ್ಸಾನ್ L6270 ಒಂದು ಮಾಡೆಲ್ನ ಮೇಂಟೆನೆನ್ಸ್ ಬಾಕ್ಸ್ ರೀಪ್ಲೇಸ್ ಮಾಡೋದು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಎಪ್ಸಾನ್ L6270 ಒಂದು ಒಳ್ಳೆ ಪ್ರಿಂಟ್ರು. ಅದ್ರ ಮೇಂಟೆನೆನ್ಸ್ ಬಾಕ್ಸ್ ಅಂತ ಒಂದಿರುತ್ತೆ. ಆ ಮೇಂಟೆನೆನ್ಸ್ ಬಾಕ್ಸ್ ಅನ್ನೋದು ನಮ್ಮ ಏನು ನಾವು ಪ್ರಿಂಟ್ ಮಾಡೋ ಟೈಮಲ್ಲಿ ವೇಸ್ಟ್ ಇಂಕ್ ಅಂತ ಇರುತ್ತೆ, ಮತ್ತು ಹೆಡ್ ಕ್ಲೀನ್ ಮಾಡಿದಾಗ ಮತ್ತು ಪ್ರಿಂಟರ್ ಮೇಂಟೆನೆನ್ಸ್ ಮಾಡಿದಾಗ ಅದೆಲ್ಲ ಬಂದು ಈ ಮೇಂಟೆನೆನ್ಸ್ ಬಾಕ್ಸಲ್ಲಿ ಕೂತ್ಕೊಳ್ಳುತ್ತೆ. ಅದು ಬಂದು ನಮ್ಮ ಪ್ರಿಂಟರ್ನ ಹಿಂಭಾಗ ಒಂದು ಕಾರ್ನರಲ್ಲಿ ಈ ರೀತಿ ಇರುತ್ತೆ. ಅದು ಜಸ್ಟ್ ಒಂದು ಸ್ಕ್ರೂ ಇರುತ್ತೆ. ಆ ಸ್ಕ್ರೂನ ರಿಮೂವ್ ಮಾಡಿಬಿಟ್ಟು ಬಾಕ್ಸ್ನ ಸ್ಲೈಡ್ ಮಾಡಿದ್ರೆ ಹಿಂಭಾಗಕ್ಕೆ ಅದು ಬರುತ್ತೆ. ಅದರೊಳಗಡೆ ಆ ಮೇಂಟೆನೆನ್ಸ್ ಬಾಕ್ಸ್ ಇರುತ್ತೆ. ಅದು ಎಷ್ಟು ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ನೋಡಿ, ನಿಮಗೆ ಕಾಣಿಸ್ತಿದೆ ಆ ಕಪ್ಪುಗೆ ಅದು ಫುಲ್ಲು ಕಂಪ್ಲೀಟಾಗಿ ತುಂಬೋಗಿದೆ. ಹಾಗೆ ಇದೇ ಎಪ್ಸಾನ್ ಕಂಪ್ನಿದು ಒರಿಜಿನಲ್ದೇ ಬಾಕ್ಸ್ ತೊಗೋಬೇಕು. ನಾವು ಒರಿಜಿನಲ್ ಮೇಂಟೆನೆನ್ಸ್ ಬಾಕ್ಸ್ನೇ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ್ರೆ ಅದು ನಮ್ಮ ಪ್ರಿಂಟರ್ ಲೈಫು ಚೆನ್ನಾಗಿರುತ್ತೆ. ನಾನೀಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಇರುತ್ತೆ ಕವರಲ್ಲಿ. ಯಾಕೆಂತ ನೋಡಿ, ನಿಮಗೆ ವೈಟ್ ಕಲರ್ ಕಾಣಿಸುತ್ತೆ ಈಗ ಫ್ರಂಟಲ್ಲಿ, ಟಾಪಲ್ಲಿ, ಮೇಲ್ಗಡೆ ನೋಡಿ ಈ ರೀತಿ ಇರುತ್ತೆ. ಅದು ಒಂದು ಟೈಪ್ ಆಫ್ ಕಾಟನ್ ಇರುತ್ತೆ. ವೇಸ್ಟ್ ಇಂಕೆಲ್ಲ ಬಂದು ಅದು ಹೀರ್ಕೊಂಡಿರುತ್ತೆ. ಹೀರ್ಕೊಂಡು ಆದಮೇಲೆ ಓವರ್ಫ್ಲೋ ಎಕ್ಸ್ಟ್ರಾ ಆಗಿದ್ದು ಫುಲ್ ಆಗೋಕ್ಕೆ ಶುರು ಆಗುತ್ತೆ. ಅದು ಫುಲ್ ಆದಮೇಲೆ ನಾವು ಅದನ್ನು ಬಿಸಾಕಬೇಕು. ಸಾಮಾನ್ಯವಾಗಿ ಇದು ಪ್ರತಿ ಸರಿ ಏನು ಬರೋದಿಲ್ಲ. ಇದು ತುಂಬ ವರ್ಷಗಟ್ಟಲೆ ಬರುತ್ತೆ. ನೀವು ಪ್ರಿಂಟರ್ ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಆ ಬಾಕ್ಸು ನಾವು ತೆಗೆದಿದಾಗ ಡಸ್ಟ್ ಇದ್ದರೆ ಬ್ರಷಲ್ಲಿ ಸ್ವಲ್ಪ ಡಸ್ಟನ್ನ ರಿಮೂವ್ ಮಾಡಿಕೊಂಡ್ರೆ ನಮ್ಮ ಪ್ರಿಂಟರ್ಗೂ ಒಳ್ಳೆಯದಾಗುತ್ತೆ. ಸಿಂಪಲ್ ಇರುತ್ತೆ ತುಂಬ. ಜಸ್ಟ್ ಕಾರ್ನರ್ ಶೇಪ್ ಆಗೇ ಇರುತ್ತೆ. ಅದನ್ನು ಹಾಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಲಾಕ್ ಆಗಿದ ತಕ್ಷಣ ಬಾಡಿ ಇದು ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ಲೈಡಿಂಗ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಒಂದೇ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಅದೊಂದು ಸ್ಕ್ರೂನ ಕ್ಲೀನಾಗಿ ಫಿಟ್ ಮಾಡಿದ್ರೆ ನಮಗೆ ಮೇಂಟೆನೆನ್ಸ್ ಬಾಕ್ಸು ಇನ್ಸ್ಟಾಲ್ ಆಗುತ್ತೆ. ಅದನ್ನು ಫಿಟ್ ಆಗಿದ ತಕ್ಷಣ ನಮಗೆ ಫ್ರಂಟಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸ್ತಾರೆ ಮೇಂಟೆನೆನ್ಸ್ ಬಾಕ್ಸು ರೀಪ್ಲೇಸ್ ಆಗಿದೆ ಅಂದ್ಬಿಟ್ಟು. ಅದನ್ನು ನಾವು ಜಸ್ಟ್ ರಿಪ್ಲೇಸ್ ಮಾಡಿದ್ರೆ ಆಯಿತು. ಸೊ ಅದು ಇನ್ಸರ್ಟ್ ಮಾಡಾದಮೇಲೆ ಫುಲ್ ಟೈಟ್ ಮಾಡಬೇಕು. ಟೈಟ್ ಮಾಡಿಬಿಟ್ಟು ನಿಮಗೆ ಮುಂದೆ ಡಿಸ್ಪ್ಲೇನಲ್ಲಿ ತೋರಿಸ್ತಿರ್ತಾರೆ ನೋಡಿ, ರೀಪ್ಲೇಸ್ ಮೇಂಟೆನೆನ್ಸ್ ಬಾಕ್ಸ್ ರಿಪ್ಲೇಸ್ ಮಾಡಿದ್ದೀರಂತ. ಅದನ್ನು ಓಕೆ ಕೊಟ್ಟರೆ ಆಟೋಮೆಟಿಕಾಗಿ ಪ್ರಿಂಟಿಂಗ್ ರೆಡಿ.